ಹೋಟೆಲ್ ಉದ್ಯಮ ಬಹಳ ಬೇಗನೆ ಈ ಒಂದು ಯುದ್ಧದ ಎಫೆಕ್ಟ್ಗೆ ಬಲಿಯಾಗ್ತಾ ಇದೆ. ಗ್ಯಾಸ್ ಸಿಲಿಂಡರ್ ಸಿಗದೇನೆ ಇದೀಗ ಬೆಂಗಳೂರಲ್ಲಿ ಹೋಟೆಲ್ಗಳು ಸಿಕ್ಕಾಪಟ್ಟೆ ತೊಂದರೆಗೊಳಗಾಗ್ತಿರೋದನ್ನ ನಾವು ಕಂಟಿನ್ಯೂಸ್ಲಿ ರಿಪೋರ್ಟ್ ಮಾಡ್ತಾ ಇದ್ದೀವಿ. ಒಂದು ದಿನ ಹೋಟೆಲ್ ಕ್ಲೋಸ್ ಮಾಡಿದ್ರೆ ದಿನಕ್ಕೆ 80 ರಿಂದ 90 ಸಾವಿರ ರೂಪಾಯಿ ಲಾಸ್ ಅಂತ ಮಾಲೀಕರೆಲ್ಲ ಅಳಲ್ ತೋಡ್ಕೋತಾ ಇದ್ದಾರೆ. ಸಿಲಿಂಡರ್ ದರ ಹೆಚ್ಚಾಗಿರುವ ಹಿನ್ನೆಲೆ ತಿಂಡಿ ತಿನಿಸಿನ ಬೆಲೆಯಲ್ಲಿ ಅನಿವಾರ್ಯವಾಗಿ ನಾವು ಏರಿಕೆ ಮಾಡಬೇಕಾಗಿದೆ ಅಂತ ಶಿವಾನಂದ ಸರ್ಕಲ್ ಬಳಿಯ ಬೆಂಗಳೂರು ಕೆಫೆಯಲ್ಲಿ ಬೆಲೆ ಹೆಚ್ಚಳದ ಕುರಿತು ತಮ್ಮ ಸ್ಪಷ್ಟನೆ ಕೊಡುವಂತ ಪ್ರಯತ್ನ ಮಾಲೀಕರದ್ದು. ಕಾಫಿ ಟೀ ಹೊರತುಪಡಿಸಿ ಉಳಿದ ಎಲ್ಲ ತಿನಿಸುಗಳ ಮೇಲೆ 10 ರೂಪಾಯಿ ಹೆಚ್ಚು ಮಾಡಿದ್ದಾರೆ ಅಂತ ಗೊತ್ತಾಗ್ತಾ ಇದೆ. ಬೆಂಗಳೂರಿನ ಶಿವಾನಂದ ಸರ್ಕಲ್ನಲ್ಲಿರೋ ಬೆಂಗಳೂರು ಕೆಫೆಯಲ್ಲಿ ಎಲ್ಲ ತಿಂಡಿಗಳ ಬೆಲೆ ಹೆಚ್ಚಳ ಮಾಡಲಾಗಿದೆ. ಕಾಫಿ ಟೀ ಬಿಟ್ಟು ಬೇರೆಲ್ಲ ತಿಂಡಿಗೆ ಏನು ರೇಟ್ ಇತ್ತು ಅದರ ಮೇಲೆ 10 ರೂಪೀಸ್ ಎಕ್ಸ್ಟ್ರಾ ಮಾಡ್ತಾ ಇದ್ದಾರೆ ಚಾರ್ಜು. ನಾವು ಕೆಲವು ಹೋಟೆಲ್ಗಳ ಬಿಲ್ಗಳನ್ನು ಕೂಡ ಗಮನಿಸ್ತಾ ಇದ್ದೀವಿ, ಸಾಮಾಜಿಕ ಮಾಧ್ಯಮದಲ್ಲೂ ಕೂಡ ಅದು ಬರ್ತಾ ಇದೆ. ಈ ಗ್ಯಾಸ್ ಸಪ್ಲೈನಲ್ಲಿ ವ್ಯತ್ಯಯ ಉಂಟಾಗಿರುವ ಹಿನ್ನೆಲೆಯಲ್ಲಿ ಎಕ್ಸ್ಟ್ರಾ ಚಾರ್ಜು ಅಂತ ಹೇಳಿ ಬಿಲ್ಲಲ್ಲೇ ಆ್ಯಡ್ ಮಾಡ್ತಾ ಇದ್ದಾರೆ. ಆ್ಯಂಡ್ ಇವಾಗಿದು ಇವತ್ತು ಇಂಡಿಗೋ ಫ್ಲೈಟ್ಸ್ ಮೇಲೆ ಕೂಡ ಆ ಒಂದು ಎಫೆಕ್ಟ್ ಆಗಿದೆ. ಯಾರು ಇನ್ಮೇಲೆ ಫ್ಲೈಟ್ ಟಿಕೆಟ್ ಬುಕ್ ಮಾಡ್ತಿದ್ದಾರಲ್ಲ ಅಲ್ಲೂ ಕೂಡ ಇಂಧನದ ಚಾರ್ಜು ಅಂತ ಹೇಳಿ ಫ್ಲೈಟ್ ಟಿಕೆಟ್ ಮೇಲೆ ಎಕ್ಸ್ಟ್ರಾ ದುಡ್ಡನ್ನು ವಿಧಿಸ್ತಾ ಇದ್ದಾರೆ. ಅದರಂತೆ ಇದೀಗ ಹೋಟೆಲ್ಗಳು ಕೂಡ ಗ್ಯಾಸ್ ಅಭಾವದ ಹಿನ್ನೆಲೆ ಕೆಲವು ಕಡೆ ನೇರವಾಗಿ ಗ್ಯಾಸಿನ ಚಾರ್ಜು ಅಂತ ಹೇಳಿನೇ ಬಿಲ್ಲಲ್ಲಿ ಆ್ಯಡ್ ಮಾಡ್ತಿದ್ದಾರೆ, ಮತ್ತು ಕೆಲವು ಕಡೆ ತಿಂಡಿ ತಿನಿಸಿನ ಮೇಲೆಲ್ಲ ರೇಟನ್ನು ಜಾಸ್ತಿ ಮಾಡಿದ್ದಾರೆ. ಸೊ ಇಷ್ಟು ದಿನ ನಿಮಗೆ ಫಾರ್ ಎಕ್ಸಾಂಪಲ್ ನಾನು ಹೇಳ್ತಾ ಇರೋದು 50 ರೂಪಾಯಿಗೆ ಇಡ್ಲಿ ವಡೆ ಸಿಕ್ತಿತ್ತು ಅಂತ ಹೇಳಿದ್ರೆ ಈಗ 60 ರೂಪಾಯಿ ಆಗಿದೆ. ಅದು ಬಿಕಾಸ್ ಆಫ್ ಗ್ಯಾಸ್ ಶಾರ್ಟೇಜ್, ಅನ್ಅವೈಲಬಿಲಿಟಿ ಆಫ್ ಗ್ಯಾಸ್. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸುಚಿತ್ರಾ, ನಮ್ಮೊಂದಿಗೆ ನೇರ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಸುಚಿತ್ರಾ, ಈಗ ಗ್ರಾಹಕರ ಮೇಲೆ ಹೆಚ್ಚಿನ ಹೊರೆ ಆಗ್ತಾ ಇರೋದು ಗ್ಯಾಸ್ ಅಭಾವದ ಕಾರಣ. ಹೋಟೆಲ್ ಮಾಲೀಕರು ನಮಗಿದು ಅನಿವಾರ್ಯ ಅಂತ ಹೇಳ್ತಾ ಇದ್ದಾರೆ. ಸೊ ಇದಕ್ಕೆ ಗ್ರಾಹಕರು ಹೆಂಗ್ ರಿಯಾಕ್ಟ್ ಮಾಡ್ತಿದ್ದಾರೆ ಅಂಡ್ ಯಾವ್ಯಾವ ತಿಂಡಿ ತಿನಿಸಿನ ಬೆಲೆ ಜಾಸ್ತಿ ಆಗಿದೆ? ಪ್ರಜ್ವಲ, ಏನು ವಾರ್ ಎಫೆಕ್ಟ್ ಹಿನ್ನೆಲೆಯಲ್ಲಿ ವಾಣಿಜ್ಯ ಬಳಕೆಯ ಸಿಲಿಂಡರ್ ಪೂರೈಕೆಯಲ್ಲಿ ವ್ಯತ್ಯಯ ಆಗಿದೆ. ಅದರಿಂದನೇ ಕೂಡ ಸಿಲಿಂಡರ್ ಬೆಲೆಯಲ್ಲೂ ಕೂಡ ಏರಿಕೆ ಆಗಿರುವಂಥದ್ದು. ಇದರಿಂದ ಭಾರಿ ಹೊಡೆತಕ್ಕೆ ಉಂಟಾಗಿರುವಂಥದ್ದು ಹೋಟೆಲ್ ಉದ್ಯಮ. ಸದ್ಯ ಹೋಟೆಲ್ ಮಾಲೀಕರು ಸಿಲಿಂಡರ್ ಸಪ್ಲೈ ಕಡಿಮೆ ಇರೋದ್ರಿಂದ, ಸಿಲಿಂಡರ್ ಬೆಲೆಯು ಹೆಚ್ಚಳಾಗಿರೋದ್ರಿಂದ ಸರ್ವೇ ಸಾಮಾನ್ಯವಾಗಿ ತಿಂಡಿ ತಿನಿಸು ಉಪಹಾರಗಳ ಮೇಲೆ 10 ರೂಪಾಯಿ ಜಾಸ್ತಿ ಮಾಡಿದ್ದಾರೆ. ಶಿವಾನಂದ ಸರ್ಕಲ್ ಬಳಿ ಇರುವಂಥ ಏನು ಬೆಂಗಳೂರು ಕೆಫೆ ಏನಿದೆ, ಇಲ್ಲಿ ಕಾಫಿ ಟೀ ಹೊರತುಪಡಿಸಿ ಉಳಿದ ಎಲ್ಲ ತಿಂಡಿ ತಿನಿಸುಗಳ ಮೇಲೆ 10 ರೂಪಾಯಿ ಜಾಸ್ತಿಯನ್ನು ಮಾಡಿರುವಂಥದ್ದು. ಸಾಕಷ್ಟು ಜನ ಹೋಟೆಲ್ನನ್ನೇ ನಂಬಿಕೊಂಡು ಇರ್ತಾರೆ, ಇಲ್ಲಿ ಹೋಟೆಲ್ನಲ್ಲೇ ಊಟ ಮಾಡ್ತಾರೆ. ಇದೀಗ ಸಿಲಿಂಡರ್ ಸಪ್ಲೈಯಲ್ಲಿ ಏನು ವ್ಯತ್ಯಯ ಆಗಿದೆ, ಇದರಿಂದ ಗ್ರಾಹಕರ ಮೇಲೂ ಕೂಡ ಹೆಚ್ಚಿನದಾಗಿ ಹೊಡೆತ ಉಂಟಾಗಿರುವಂಥದ್ದು. ಎಲ್ಲ ತಿನಿಸುಗಳ ಮೇಲೂ ಕೂಡ 10 ರೂಪಾಯಿ ಜಾಸ್ತಿ ಆಗಿದೆ. ಅದನ್ನು ಅವರು ಡೈರೆಕ್ಟಾಗಿ ಬೋರ್ಡ್ ಕೂಡ ಹಾಕಿದ್ದಾರೆ. ಎಲ್ಲ ಏನು ಕಾಫಿ, ಬಾದಾಮ್ ಮಿಲ್ಕ್ ಹೊರತುಪಡಿಸಿ ಕಾಫಿ ಟೀ 20 ರೂಪಾಯಿ ಸರ್ವೇ ಸಾಮಾನ್ಯ. ಅದು ಬಾದಾಮ್ ಮಿಲ್ಕ್ ಕೂಡ ಯಾವುದೇ ರೀತಿಯಾಗಿ ದರವನ್ನು ಏರಿಕೆ ಮಾಡಿಲ್ಲ. ನೀವು ನೋಡ್ಬೋದು, ಇಡ್ಲಿ 40 ರೂಪಾಯಿ, ವಡಾ 40 ರೂಪಾಯಿ, ರವಾ ಇಡ್ಲಿ 40 ರೂಪಾಯಿ ಇತ್ತು, 50 ರೂಪಾಯಿ ಮಾಡಿದ್ದಾರೆ. ಖಾರಾಬಾತ್ ಕೂಡ 40 ರೂಪಾಯಿ ಮಾಡಿದ್ದಾರೆ. ಎಲ್ಲ ತಿನಿಸುಗಳು ಏನು 40 ಐಟಮ್ಸ್ ಇದೆ, 40 ಐಟಮ್ಸ್ ಮೇಲೂ ಕೂಡ 10 ರೂಪಾಯಿ ಜಾಸ್ತಿಯನ್ನು ಮಾಡಿ ಗ್ರಾಹಕರಿಗೆ ಕಾಣುವ ರೀತಿಯಲ್ಲೇ ಹಾಕಿದ್ದಾರೆ. ಗ್ರಾಹಕರು ಕೂಡ ಕೇಳುವಂಥ ಸಂದರ್ಭದಲ್ಲಿ ಸಿಲಿಂಡರ್ ಪೂರೈಕೆಯಲ್ಲಿ ವ್ಯತ್ಯಯ ಆಗಿದೆ, ಸಿಲಿಂಡರ್ ಬೆಲೆ ಜಾಸ್ತಿ ಆಗಿದೆ, ಈ ಒಂದು ಕಾರಣದಿಂದಾಗಿ ನಾವು ಬೆಲೆಯನ್ನು ಏರಿಕೆ ಮಾಡಿದ್ದೀವಿ ಅಂತ ಇಲ್ಲಿನ ಏನು ಹೋಟೆಲ್ ಮಾಲೀಕರು ಹೇಳ್ತಾ ಇರುವಂಥದ್ದು. ಸದ್ಯ ನಾನು ಹೋಟೆಲ್ ಮಾಲೀಕರನ್ನು ಕೂಡ ಮಾತಾಡಿಸ್ತಾ ಹೋಗ್ತೀನಿ, ಯಾವ ರೀತಿಯ ಸಿಲಿಂಡರ್ ಪೂರೈಕೆಯಲ್ಲಿ ವ್ಯತ್ಯಯ ಆಗಿದೆ ಅಂತ. ಸರ್, ಇವಾಗ 10 ರೂಪಾಯಿ ಜಾಸ್ತಿ ಮಾಡಿದ್ದೀರಾ? ಹೇಳಿ ಮೇಡಮ್, ಸಿಲಿಂಡ್ರ್ ಪ್ರಾಬ್ಲಮಿಂದ 10 ರೂಪಾಯಿ ಜಾಸ್ತಿ ಮಾಡಿದ್ದೀವಿ. ತುಂಬ ಪ್ರಾಬ್ಲಮ್ ಆಗ್ತಾಯಿದೆ, ಸಿಲಿಂಡ್ರ್ ಸಿಗ್ತಾ ಇಲ್ಲ. ಎಷ್ಟು 7000 ಕೊಡ್ತೀನಿ ಅಂದರೂ ಸಿಗ್ತಾ ಇಲ್ಲ ಇವಾಗ. ಅದರಿಂದ ಆದರೆ 7000 ಕೊಟ್ಟು ತಂದು ಮಾಡ್ತಾ ಇದ್ದೀವಿ. ಯಾಕೆ ನಿಲ್ಲಿಸ್ಬಾರ್ದಲ್ಲ, ಕ್ಲೋಸ್ ಮಾಡಬಾರ್ದಲ್ಲ, ಪ್ರಾಬ್ಲಮ್ ಆಗುತ್ತೆ. ಇನ್ನು ಕ್ಲೋಸ್ ಮಾಡಿಬಿಟ್ರೆ ಇನ್ನು ರೀಓಪನ್ ಮಾಡೋದು ತುಂಬ ಕಷ್ಟ ಆಗುತ್ತೆ. ಕಷ್ಟ ಆದರೂ ಪರವಾಗಿಲ್ಲ, ಮಾಡ್ತಾಯಿದ್ದೀವಿ. ಸಿಲಿಂಡ್ರು ಸಿಗುತ್ತೆ ಮೇಡಮ್, ಕಾಂಟ್ಯಾಕ್ಟ್ ಮಾಡ್ಕೊಳ್ಬೇಕು, ಸಿಗುತ್ತೆ. ತುಂಬ ಲಾಸ್ ಆಗ್ತಾಯಿದೆ ಮೇಡಮ್. ಒಂದು ದಿನಕ್ಕೆ ಮೊದಲ ಬಿಸ್ನೆಸ್ ತಗೊಂಡ್ರೆ ಇವಾಗ 1 ಲಕ್ಷ ಲಾಸ್ ಆಗ್ತಾಯಿದೆ. ಅವರು ಈಗ ಸಿಲಿಂಡ್ರ್ ಪ್ರಾಬ್ಲಮ್ ಅಂದರೆ ಏನೂ ಮಾತಾಡ್ತಾ ಇಲ್ಲ. ಸಿಲಿಂಡ್ರ್ ಪ್ರಾಬ್ಲಮ್ ಆಗಿ ಸಿಗ್ತಾ ಇಲ್ಲ ಅಂದರೆ ಏನೂ ಮಾಡ್ತಾ ಇಲ್ಲ. ವ್ಯಾಪಾರ ಈಗ ಕಮ್ಮಿ ಆಗಿದೆ, ಮೊದಲಿಗಿಂತ ವ್ಯಾಪಾರ ಎಲ್ಲ ಕಮ್ಮಿ ಆಗಿದೆ. ಸಿಗಲಿಲ್ಲ ಅಂದರೆ ಏನು ಮಾಡೋಕ್ಕಾಗಲ್ಲ, ಕ್ಲೋಸ್ ಮಾಡಲೇಬೇಕಾಗುತ್ತೆ, ಅನಿವಾರ್ಯ ಮೇಡಮ್.
ನಾನು ಏನು ಗ್ರಾಹಕರನ್ನ ಕೂಡ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಯಾವ ರೀತಿ ಪ್ರಾಬ್ಲಮ್ ಆಗ್ತಿದೆ ಸರ್? ರೇಟ್ ಹೆಚ್ಚಳ ಆಗಿದೆ ಹೇಗೆ ಅಂತ? ಆ್ಯಸ್ ಯೂಶುವಲ್ ಮೇಡಮ್, ಎಲ್ಲರಿಗೂ ಆಗೋದು ನಮಗೂ ಆಗುತ್ತೆ ಅಷ್ಟೇ. ಅಲ್ಲ, ಸಿಲಿಂಡರ್ ಬೆಲೆಯೂ ಜಾಸ್ತಿ ಆಗಿದೆ. ಈ ರೀತಿ ಆದರೆ ಜನಸಾಮಾನ್ಯರಿಗೆ ಹೇಗೆ? ಹೆಂಗಾಗ್ತಾಯಿದೆ ಅವ್ರು ಎಲ್ಲರೂ ನೋಡ್ಕೋಬೇಕಷ್ಟೇ, ಏನು ಮಾಡೋಕ್ಕಾಗತ್ತೆ. ಎಸ್ ಪ್ರಜ್ವಲ, ಏನು ಈ ಒಂದು ಗ್ಯಾಸ್ ಪೂರೈಕೆಯಲ್ಲಿ ವ್ಯತ್ಯಯ ಆಗಿರೋದ್ರಿಂದ ಬೆಲೆ ಏರಿಕೆಯೂ ಜಾಸ್ತಿ ಆಗ್ತದೆ, ಗ್ರಾಹಕರಿಗೆ ಒಂದು ರೀತಿ ಹೊಡೆತ ಆದರೆ ಏನು ಹೋಟೆಲ್ ಮಾಲೀಕರು ಹೋಟೆಲ್ ಉದ್ಯಮವನ್ನು ನಡೆಸೋದಕ್ಕೆ ಸಾಕಷ್ಟು ತೊಂದರೆ ಆಗ್ತಿದೆ ಅಂತಲೇ ಹೇಳ್ಬೋದು ಪ್ರಜ್ವಲ. ಡೀಟೇಲ್ಸ್ಗೆ